ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೀಕ್ಲಿ ಹೈಲೈಟ್ಸ್ ವಿತ್ ವೆಂಕಟ್. ಈ ವಿಡಿಯೋದಲ್ಲಿ ಗಣೇಶ್, ದರ್ಶನ್, ಸುದೀಪ್ ಈ ಮೂವರ ಮುಂದಿನ ಸಿನಿಮಾಗಳ ಬಗ್ಗೆ ಮಾತಾಡೋಣ. ಮೊದಲಿಗೆ ಗಣೇಶ್ ಅವರಿಂದಾನೇ ಸ್ಟಾರ್ಟ್ ಮಾಡೋಣ. ನೀವು ಗಣೇಶ್ ಅವರ ಈ ಹಿಂದಿನ ಇಂಟರ್ವ್ಯೂಗಳನ್ನ ಗಮನಿಸಿದ್ರೆ ಅವರು ತುಂಬಾ ಓಪನ್ ಆಗಿ ಹೇಳ್ಕೊಂಡಿದ್ರು, ನನಗೆ ಥ್ರಿಲ್ಲರ್ ಸಿನಿಮಾಗಳನ್ನ ಮಾಡಬೇಕು ಅಂತ ತುಂಬಾ ಇಷ್ಟ, ಆದ್ರೆ ಯಾವ ಡೈರೆಕ್ಟರ್ಸ್ ಕೂಡ ನನ್ನ ಹತ್ರಕ್ಕೆ ಒಳ್ಳೆ ಸ್ಕ್ರಿಪ್ಟ್ ತಗೊಂಡ್ಬರ್ತಿಲ್ಲ ಅಂತ ಹೇಳ್ಕೊಂಡಿದ್ರು. ಆ ಒಂದು ಆಸೆಯನ್ನ ಪೀಪಲ್ ಮೀಡಿಯಾ ಫ್ಯಾಕ್ಟರಿ ಹಾಗೂ ಕೊರಿಯೋಗ್ರಾಫರ್ ಧನಂಜಯ ಅವರು ಈಡೇರಿಸಿದ್ದಾರೆ. ರೀಸೆಂಟ್ ಆಗಿ ಅನೌನ್ಸ್ ಆದ ಈ ಸಿನಿಮಾದ ಹೆಸರು ಪಿನಾಕ. ಇದೊಂದು ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ ಆಗಿದ್ದು, ಈ ಸಿನಿಮಾನ ತೆಲುಗಿನ ಪ್ರಖ್ಯಾತ ನಿರ್ಮಾಣ ಸಂಸ್ಥೆಯಾದ ಪೀಪಲ್ ಮೀಡಿಯಾ ಫ್ಯಾಕ್ಟರಿ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಇದನ್ನ ಡೈರೆಕ್ಟ್ ಮಾಡ್ತಿರೋದು ಕನ್ನಡದ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆದಂತ ಧನಂಜಯ ಅವರು. ಇದು ಇವರ ಚೊಚ್ಚಲ ನಿರ್ದೇಶನದ ಸಿನಿಮಾ ಆಗಿರುತ್ತೆ. ಸದ್ಯಕ್ಕೆ ಈ ಸಿನಿಮಾ ಕನ್ನಡ ಹಾಗೂ ತೆಲುಗಿನಲ್ಲಿ ರೆಡಿ ಆಗ್ತಿದೆ. ಖಂಡಿತ ಗಣೇಶ್ ಅವ್ರನ್ನ ಈ ಸಿನಿಮಾದಲ್ಲಿ ಒಂದು ಹೊಸ ಅವತಾರದಲ್ಲಂತೂ ನೋಡ್ತೀವಿ. ಪ್ರಜ್ವಲ್ ದೇವರಾಜ್ ಅವರು ನಟಿಸಿ ಗುರುದತ್ತ ಗಾಣಿಗ ಅವರು ಡೈರೆಕ್ಟ್ ಮಾಡ್ತಿರುವಂತ ಸಿನಿಮಾ ಕರಾವಳಿ. ಈ ಸಿನಿಮಾದ ಪಿಶಾಚಿ ಟೀಸರ್ ಇತ್ತೀಚೆಗೆ ರಿಲೀಸ್ ಆಯ್ತು. ಈ ಸಿನಿಮಾದಿಂದ ಬರ್ತಿರುವಂತ ಒಂದೊಂದು ಕಂಟೆಂಟ್ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಿದೆ. ಪ್ರಜ್ವಲ್ ದೇವರಾಜ್ ಅವರ ಕೆರಿಯರ್ ಅಲ್ಲಿ ಈ ಸಿನಿಮಾ ಟರ್ನಿಂಗ್ ಪಾಯಿಂಟ್ ಆಗೋ ಎಲ್ಲಾ ಚಾನ್ಸಸ್ ಕೂಡ ಇದೆ. ಕಿಚ್ಚ ಸುದೀಪ್ ಅವರ ಮುಂದಿನ ಸಿನಿಮಾ ಬಿಲ್ಲಾ ರಂಗ ಭಾಷಾ ಅನ್ನೋದು ಕನ್ಫರ್ಮ್ ಆಗಿದೆ. ಆಕ್ಚುಲಿ ಸುದೀಪ್ ಅವರೇ ಹೇಳ್ಕೊಂಡಿರೋ ಹಾಗೆ ಈ ಸಿನಿಮಾದ ಶೂಟಿಂಗ್ ಡಿಸೆಂಬರ್ ಅಲ್ಲೇ ಸ್ಟಾರ್ಟ್ ಆಗಬೇಕಾಗಿತ್ತಂತೆ. ಆದ್ರೆ ಸೆಟ್ ವರ್ಕ್ ಹಾಗೂ ಇನ್ನಿತರ ಕಾರಣಗಳಿಂದ ಸಿನಿಮಾ ಜಾನ್ವರಿಯಲ್ಲಿ ಸೆಟ್ ಇರ್ತಿದೆ. ಈ ಸಿನಿಮಾ ಅದ್ಧೂರಿ ಸೆಟ್ ಗಳಲ್ಲಿ ತಯಾರಾಗ್ತಿದ್ದು ಸುದೀಪ್ ಅವರ ಕೆರಿಯರ್ ಅಲ್ಲೇ ಬಿಗ್ ಬಜೆಟ್ ಮೂವಿ ಆಗಿರುತ್ತೆ. ಫ್ಯೂಚರ್ ಟೈಮ್ ಲೈನ್ ಅಲ್ಲಿ ನಡೆಯುವಂತ ಈ ಸಿನಿಮಾನ ಡೈರೆಕ್ಟ್ ಮಾಡ್ತಿರೋದು ನಮ್ಮ ಅನೂಪ್ ಭಂಡಾರಿ ಅವರು. ರೀಸೆಂಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಇವರೊಂದು ಫೋಟೋ ಕೂಡ ಶೇರ್ ಮಾಡ್ಕೊಂಡಿದ್ರು. ಇವರು ಸೆಟ್ ನಲ್ಲಿ ಪರಿಶೋಧನಾ ಕಾರ್ಯದಲ್ಲಿ ತೊಡಗಿರುವಂತ ಫೋಟೋ ಅದು. ಸೊ ಎಲ್ಲಾ ಅಂದುಕೊಂಡಂತೆ ಆದ್ರೆ ಈ ಮಂತ್ ಅಲ್ಲೇ ಈ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಆಗೋ ಎಲ್ಲಾ ಸಾಧ್ಯತೆನೂ ಇದೆ. ಒಟ್ನಲ್ಲಿ ಕನ್ನಡದಿಂದ ಮತ್ತೊಂದು ಮ್ಯಾಗ್ನಮ್ ಓಪಸ್ ಬರೋದಂತೂ ಖಂಡಿತ. ಇನ್ನು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾದ ಶೂಟಿಂಗ್ ಇನ್ನೇನು ಪ್ರಾರಂಭ ಆಗುತ್ತಂತೆ. ಈಗಾಗಲೇ ಶೂಟ್ ಆಗಿರುವಂತ ಪೋರ್ಷನ್ಸ್ ಗೆ ದರ್ಶನ್ ಅವರು ಡಬ್ಬಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಇದು ಎಲ್ಲಾ ಡಿ ಬಾಸ್ ಅಭಿಮಾನಿಗಳು ಸಂತೋಷ ಪಡುವಂತ ವಿಷಯನೇ. ಸೊ ಈ ಮೂವಿ ಕೂಡ ಇದೇ ವರ್ಷ ಬಿಡುಗಡೆ ಆಗೋ ಎಲ್ಲಾ ಚಾನ್ಸಸ್ ಇದೆ. ಸಿನಿಮಾ ಬಿಡುಗಡೆ ಆಗ್ಲಿ, ಕನ್ನಡಕ್ಕೆ ಮತ್ತೆ ಹಳೆಯ ಕಳೆ ಬರ್ಲಿ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾನ ಯಶ್ ಅವರು ಇಂಟರ್ನ್ಯಾಷನಲ್ ರಿಲೀಸ್ ಮಾಡೋದಕ್ಕೆ ಪ್ಲಾನ್ಸ್ ಮಾಡ್ತಿದಾರಂತೆ. ಈ ಬಗ್ಗೆ 20th ಸೆಂಚುರಿ ಸ್ಟುಡಿಯೋಸ್ ಅವ್ರ ಜೊತೆ ಮಾತುಕತೆ ಕೂಡ ನಡೆಸ್ತಿದಾರಂತೆ. ಸೊ ಇದೇನಾದ್ರೂ ವರ್ಕೌಟ್ ಆಯ್ತು ಅಂದ್ರೆ ಕನ್ನಡದ ಪತಾಕೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹಾರಾಡೋದು ಗ್ಯಾರಂಟಿ. ಇನ್ನು ಸಿದ್ಲಿಂಗು ಸಿನಿಮಾದ ಪಾರ್ಟ್ 2 ಸಿದ್ಲಿಂಗು 2 ಫೆಬ್ರವರಿ 14 ಗೆ ರಿಲೀಸ್ ಆಗ್ತಿದೆ. ಇದರ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ರೀಸೆಂಟ್ ಆಗಿ ಆಯ್ತು. ಈ ಸಿನಿಮಾ ಬೋತ್ ಯೋಗಿ ಅಂಡ್ ವಿಜಯ್ ಪ್ರಸಾದ್ ಅವರಿಗೆ ಅಗ್ನಿ ಪರೀಕ್ಷೆ ಆಗಿರಲಿದೆ. ಒಂದೊಳ್ಳೆ ಕಂಬ್ಯಾಕ್ ಗೋಸ್ಕರ ಎದುರು ನೋಡ್ತಿರುವಂತ ಇವರಿಬ್ರಿಗೂ ಕೂಡ ಈ ಸಿನಿಮಾದಿಂದ ಸಕ್ಸಸ್ ಸಿಗ್ಲಿ. ಅಂದಾಗೆ ಈ ಸಿದ್ಲಿಂಗು 2 ಸಿನಿಮಾದಲ್ಲಿ ಡಬಲ್ ಮೀನಿಂಗ್ ಇರಲ್ವಂತೆ, ಓನ್ಲಿ ಎಮೋಷನ್ಸ್ ಇರುತ್ತಂತೆ. ಸೊ ಇದಾಗಿರುತ್ತೆ ಈ ವಾರದ ವೀಕ್ಲಿ ಹೈಲೈಟ್ಸ್. ಈ ವಿಡಿಯೋ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.